हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, निरंतर 3 दिनों से कारक ही पढ़ा रहा हूँ और आज आखिरी दिन है। आज कारक ग्रामर का पाठ समाप्त हो जाएगा। स्टूडेंट्स, आसानी के साथ ये कारक के चिन्ह किस समय पर इस्तेमाल करना चाहिए और किस संदर्भ में इस्तेमाल करना चाहिए वो आपको सिखा रहा हूँ। स्टूडेंट्स, आसानी के साथ आप सीख लीजिए और सेंटेंस जब आप लिखते हैं या बनाते हैं उस समय ध्यान से क्या इन कारक चिन्हों का उपयोग करना चाहिए। स्टूडेंट्स, जो भी मेरे चैनल पर नए हैं सब्सक्राइब कर लीजिए और फॉलो करिए, सपोर्ट करिए। स्टूडेंट्स, आप निरंतर मेरे साथ बने रहिए, चाहे एसएसएलसी के बच्चे कौन हो, चाहे डिग्री के बच्चे कौन हो, चाहे पीयूसी के बच्चे कौन हो, बेसिक हिंदी तो आपको सीखनी है। स्टूडेंट्स, आप इसी तरह का मुझे फॉलो करते रहिए। स्टूडेंट्स, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ತಿಳಿದ ಹಾಗೆ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬರ್ ಇದ್ದರೆ ನಿಮಗೆ ಗೊತ್ತಿದೆ, ನಾನು ಆಲ್ರೆಡಿ ಇವಾಗ ಬೇಸಿಕ್ ಹಿಂದಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ। ಇವತ್ತು 21ನೇ ಕ್ಲಾಸ್। ನಿರಂತರವಾಗಿ 3 ದಿನಗಳಿಂದ ಕಾರಕ ಚಿಹ್ನೆಗಳು ಎಂಥ ಸಂದರ್ಭದಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಅದು ಎಲ್ಲ ಸರಳ ರೂಪದಲ್ಲಿ ನಾನು ಕಲಿಸ್ಕೊಡ್ತಾ ಇದ್ದೀನಿ। ನೀವು ಕೂಡ ಕಲಿತಾ ಇದ್ದೀರಾ ಅಂದ್ಕೊಳ್ತೀನಿ। ಸೊ ಇವತ್ತು ಕೂಡ ಒಂದು 4 ಕಾರಕ ಚಿಹ್ನೆಗಳು ಉಳ್ಕೊಂಡಿದೆ, ಅದನ್ನು ಇವತ್ತು ನಿಮಗೆ ಈಸಿಯಾಗಿ ಕಲಿಸ್ಕೊಡ್ತೀನಿ। ಸ್ಟೂಡೆಂಟ್ಸ್, ಸಪೋರ್ಟ್ ಹಾಗೆ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನೇ ನಾನು ಮಾಡ್ತೀನಿ। ಆಮೇಲೆ ನಿಮಗಂತೂ ಗೊತ್ತೇ ಇದೆ, ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳನ್ನೇ ಮಾಡ್ತೇನೆ। ಇದು ನನ್ನ ಚಾನಲ್ ಇರೋದೇ ಎಜುಕೇಷನಲ್ ಚಾನಲ್। ಸೊ ಹಾಗಾಗಿ ಸ್ಟೂಡೆಂಟ್ಸ್ ಯಾರಿದ್ದೀರಾ ಅಥವಾ ದೊಡ್ಡವರು ಕೂಡ ನೀವು ಕಲಿಬೇಕಂತ ಏನಾದರೂ ಆಸೆ ಇದ್ದರೆ ನೀವು ಕೂಡ ನಿರಂತರವಾಗಿ ಫಾಲೋ ಮಾಡಿ ಬನ್ನಿ। ಸ್ಟೂಡೆಂಟ್ಸ್, ಇವಾಗ ಬ್ಲ್ಯಾಕ್ ಬೋರ್ಡ್ ತೋರಿಸ್ಬಿಟ್ಟು ಆ 4 ಕಾರಕ ಚಿಹ್ನೆಗಳನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಕಲಿಸ್ಕೊಡ್ತೀನಿ। ಬನ್ನಿ, ಬ್ಲ್ಯಾಕ್ ಬೋರ್ಡ್ ತೋರಿಸ್ತೀನಿ। ಎಸ್ ಸ್ಟೂಡೆಂಟ್ಸ್, ಇವಾಗ ಬ್ಲ್ಯಾಕ್ ಬೋರ್ಡ್ ತೋರಿಸ್ತಾ ಇದ್ದೀನಿ। ಬ್ಲ್ಯಾಕ್ ಬೋರ್ಡ್ ನೋಡಿ, ಇವತ್ತು ನಾನು ಅಪಾದನ್ ಸೇ ಅಲಗ್ ಹೋನೆ ಕೆ ಅರ್ಥ ಮೇ, ಅಂದರೆ ಯಾವುದೇ ಒಂದು ಪ್ಲೇಸಿಂದ ಯಾವುದೇ ಒಂದು ವಾಹನ ಹೋಗ್ತಾ ಇದ್ದರೆ ಅಥವಾ ಮನುಷ್ಯ ಹೋಗ್ತಾ ಇದ್ದರೆ ಅಂಥ ಟೈಮಲ್ಲಿ ನಾವು ಸೇ ಯೂಸ್ ಮಾಡಬೇಕು। ಆ ಮುಂಚೆ ಸೇ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಯಾವುದೇ ಒಂದು ಸಾಧನದಿಂದ ಯಾರಿಗಾದರೂ ನಾವು ಹೊಡಿತಾ ಇದ್ದರೆ ಅಂಥ ಟೈಮಲ್ಲಿ ಆ ಸೇ ಯೂಸ್ ಮಾಡಬೇಕು। ಸೊ ಇವಾಗ ನಾನು ಅಲ್ಲಿ ಸೆಂಟೆನ್ಸ್ ಬರೆದಿದ್ದೀನಿ, ಆ ಸೆಂಟೆನ್ಸ್ಗಳನ್ನು ನೀವು ನೋಡಿದ್ರೆ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ। ವಹ ಮೀನ್ಸು ಹಿ ಆರ್ ಶಿ, ವಹ ಪರ್ ಜಾಯಗ ಇದೆ ಅಲ್ವಾ, ಅಂದರೆ ಒಂದು ಹುಡುಗ ಹೋಗ್ತಾ ಇದ್ದಾನೆ। ವಹ ಗಾಂವ್ ಸೆ ಶಹರ್ ಜಾಯೇಗಾ, ಅಂದರೆ ಒಬ್ಬ ಹುಡುಗ ತನ್ನ ಹಳ್ಳಿಯನ್ನು ಬಿಟ್ಟು ಸಿಟಿಗೆ ಹೋಗುತ್ತಾನೆ। ಅಂದರೆ ಇಲ್ಲೇನಂದರೆ ಒಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ನಾವು ಹೋಗ್ತೀವಲ್ವ, ಪಲಾಯನ ಮಾಡ್ತೀವಲ್ವ, ಅಥವಾ ನಾವು ಹೋಗ್ತಾ ಇರ್ತೀವಿ ಅಂಥ ಟೈಮಲ್ಲಿ ಸೇ ಯೂಸ್ ಮಾಡಬೇಕು। ವಹ ಗಾಂವ್ ಸೆ ಶಹರ್ ಜಾಯೇಗಾ, ವಹ ಘರ್ ಸೆ ಸ್ಕೂಲ್ ಜಾಯೇಗಾ, ವಹ ಬಾಗ್ ಸೆ घर आएगा, वहाँ सड़क से गली में आएगा। सो इस तरह से सेंटेंस बनाना। ಒಂದಾಯಿತು ಸ್ಟೂಡೆಂಟ್ಸ್। ಆಮೇಲೆ ಇನ್ನೊಂದು ಸಂಬಂಧಕಾರಕ, 6th ಒಂದಿದೆಯಲ್ಲ ಸಂಬಂಧಕಾರಕ, ಕಾ ಕಿ ಕೆ ರಾ ರಿ ರೇ, ಈ ಎಲ್ಲ ಚಿಹ್ನೆಗಳನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ। ಮೋಹನ್ ಕಾ ಬೇಟಾ ಅಚ್ಚಾ, ಇದು ಪುಲ್ಲಿಂಗ್ ಇದ್ದರೆ, ಇವಾಗ ಸಬ್ಜೆಕ್ಟ್ ವರ್ಡು ಮೋಹನ್ ಇದೆ, ಮೋಹನ್ ಕಾ ಬೇಟಾ, ಬೇಟಾ ಅನ್ನೋದು ಪುಲ್ಲಿಂಗ್ ಇದೆ। ಪುಲ್ಲಿಂಗ್ ಯಾವಾಗಿರುತ್ತೆ ಮುಂದ್ಗಡೆ ಅಕ್ಷರ ವರ್ಡ್ ಶಬ್ದ, ಅವಾಗೆ ಕಾ ಯೂಸ್ ಮಾಡಬೇಕು। सो ये सब्जेक्ट वर्ड होने के बाद जो ऑब्जेक्ट रहता है, ऑब्जेक्ट अगर पुल्लिंग है तो का लिखना, स्त्रीलिंग है तो की लिखना। अगर ऑब्जेक्ट वर्ड अगर पुल्लिंग है तो पुल्लिंग में क्या लिखना, के लिखना। मोहन का बेटा अच्छा है, मोहन की बेटी, इवाग बेटी ಇದೆಲ್ಲ ಸ್ತ್ರೀಲಿಂಗ್ ಇದೆ, ಮೋಹನ್ ಕಿ ಬೇಟಿ ಅಚ್ಚಿ ಹೈ। ಆಮೇಲೆ ಬಚ್ಚೆ ಬಂದ್ಬಿಡುತ್ತೆ, ಬಚ್ಚೆ ಅಂದರೆ ಚಿಲ್ಡ್ರನ್, ಮೋಹನ್ ಕೆ ಬಚ್ಚೆ ಅಚ್ಚೆ ಹೈ, ಅಂದರೆ ಪ್ಲೂರಲ್ ಬಚ್ಚೆ ಬಂದುಬಿಟ್ರೆ ಆಬ್ಜೆಕ್ಟಲ್ಲಿ ಬಚ್ಚೆ ಅಂತ ಪ್ಲೂರಲ್ ವರ್ಡ್ ಬಂದರೆ ನಾವು ಕೆ ಬರಿಬೇಕು। ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಮೋಹನ್ ಕಾ ಲಡ್ಕಾ ಅಚ್ಚಾ ಹೈ, मोहन की बेटी अच्छी है, मोहन के बच्चे
अच्छे ಈ ಥರ ನಾವು ಸೆಂಟೆನ್ಸು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಆಮೇಲೆ ರಾ ಇದೆ ಅಲ್ವಾ, ರಾ ರೀ ರೇ ಮೇರಾ ಅಂದರೆ ಯಾವುದೇ ಒಂದು ಪುಲ್ಲಿಂಗ್ ಇದ್ದರೆ ಮೇರಾ ಘರ್ ಹೇ, ಘರ್ ಪುಲ್ಲಿಂಗ್. ಪುಸ್ತಕ ಇದೆ, ಪುಸ್ತಕ ಸ್ಟಿಲ್ಲಿಂಗ್, ಅದು ಮೇರಾ ಅಂತ ಹೇಳಬಾರ್ದು, ಮೇರಿ ಕಿತಾಬ್ ಹೇ. ಓಕೆನಾ? ಆ ಥರ ಪುಲ್ಲಿಂಗ್ ಇದ್ದರೆ ಮೇರಾ, ಸ್ಟಿಲ್ಲಿಂಗ್ ಇದ್ದರೆ ಮೇರಿ. ಆಮೇಲೆ ಪ್ಲೂರಲ್ ಮಾಡಬೇಕಂದ್ರೆ ಮೇರೆ ಗಾಂವ್ ಕೆ ಲೋಗ್, ಮೇರೆ ರೇ ಮಾಡಬೇಕು. ಲೋಗ್ ಯಾಕಂದರೆ ಪ್ಲೂರಲ್ ಆಗಿದೆ, ಮೇರೆ ಗಾಂವ್ ಕೆ ಲೋಗ್, ಮೇರೆ ಶಹರ್ ಕೆ ಲೋಗ್, ಈ ಥರ. ನೆಕ್ಸ್ಟ್ ಸಂಬಂಧ ಆಯ್ತಲ್ವಾ ಸ್ಟೂಡೆಂಟ್ಸ್. ಇವಾಗ ಅಧಿಕರಣ ಬನ್ನಿ. ಮೇ ಮತ್ತು ಪರ್ ಈ ಕಾರಕ ಚಿಹ್ನೆಯಲ್ಲಿ ಯೂಸ್ ಮಾಡಬೇಕಂದ್ರೆ ಥೈಲಿ ಮೇ ಆಮ್ ಹೈ, ಒಂದು ಬ್ಯಾಗ್ ಒಳಗಡೆ ಏನಿದೆ ಅಂದರೆ ಮ್ಯಾಂಗೋ ಇದೆ ಅಂತ ನಾನು ಬರೆದಿದ್ದೀನಿ. ಥೈಲಿ ಮೇ ಆಮ್ ಹೈ. ಓಕೆನಾ? ಬಾಕ್ಸ್ ಮೇ ಚೀಜೆ ಹೈ ಅಂದರೆ ಯಾವುದೇ ಒಂದು ವಸ್ತು ಒಂದು ಡಿಬ್ಬದಲ್ಲಿ ಅಥವಾ ಒಳಗಡೆ ಇದ್ದರೆ ಅಂಥ ಟೈಮಲ್ಲಿ ನಾವು ಮೇ ಅಂತ ಯೂಸ್ ಮಾಡಬೇಕು. ಓಕೆನಾ? ಥೈಲಿ ಮೇ ಆಮ್ ಹೈ. ಇವಾಗ ಬಾಜಾರ್ ಮೇ ಅಂದರೆ ಬಾಜಾರ್ ಒಳಗಡೆ, ಮಾರ್ಕೆಟ್ ಒಳಗಡೆ. ಬಾಜಾರ್ ಮೇ ಕೈ ದುಕಾನೆ ಹೈ, ಒಳಗಡೆ ಇದೆ ಹೊರಗಡೆ ಅಲ್ಲ, ಅದು ಮೇ. ಆಮೇಲೆ ಪರ್ ಎಲ್ಲಿ ಯೂಸ್ ಮಾಡಬೇಕು? ಪರ್. ಡಾಲಿ ಪರ್ ಪಕ್ಷಿ ಬೈಠಾ ಹೈ ಅಂದರೆ ಒಂದು ಟ್ರೀ ಬ್ರಾಂಚ್ ಮೇಲೆ ಒಂದು ಪಕ್ಷಿ ಕೂತಿದೆ ಅಂತ ಅರ್ಥ. ಅಂದರೆ ಡಾಲಿ ಪರ್ ಪಕ್ಷಿ ಬೈಠಾ ಹೈ, ಆ ಥರ. ಇವಾಗ ಮೇನು ಆಯಿತು, ಪರ್ ಆಯಿತು. ಲಾಸ್ಟ್ ಒನ್, ಸಿಕ್ಸ್ತ್ ಒನ್ನು ಸಂಬೋಧನ್. ಹೇ, ಓ, ಅರೆ, ಅಜಿ. ಈ ಸಂಬೋಧನ ಅಂದರೆ ಇನ್ನೊಬ್ಬರ ಜೊತೆ ನಾವು ಮಾತಾಡ್ತೀವಲ್ಲ ಅಂಥ ಟೈಮಲ್ಲಿ ನಾವು ಈ ಕಾರಕ ಚಿಹ್ನೆಗಳನ್ನು ಯೂಸ್ ಮಾಡಬೇಕು. ಈಗ ಯಾರಾದರೂ ಹೋಗ್ತಾ ಇರ್ತಾರೆ ಅಂಥ ಟೈಮಲ್ಲಿ ನಾವು ಕರಿಬೇಕು. ಏನು ಕರಿಬೇಕಂದ್ರೆ ಅಜಿ ಆಪ್ ರುಕಿಯೇ, ಅರೆ ಇದರ್ ಆನಾ, ಅರೆ ರವಿ ಬೈಟ್ನಾ. ಓಕೆನಾ? ಓ ಖಾನ್ ಸಾಬ್, ಓ ಮಹಾರಾಜ್, ಓ ಸ್ವಾಮೀಜಿ ಆಪ್ ಟಹರಿಯೇ. ಅಂದರೆ ಈ ಥರ ಏನಂದರೆ ಅನ್ನೋನ್ ಪರ್ಸನ್ಗೆ ನಾವು ಹೇಗೆ ಸಂಬೋಧನೆ ಮಾಡಬೇಕು, ಹೇಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಆ ಟೈಮಲ್ಲಿ ಹೇ ಬಚ್ಚೋ, ಇಲ್ಲಾಂದರೆ ಏ ಬಚ್ಚೋನು ಅಂತ ಕರಿಬೋದು. ಹೇ ಬಚ್ಚೋ, ಓ ಲೋಗೋ, ಅರೆ ರವಿ, ಅಜಿ ಮಹೋದಯ इधर आना, सॉरी इधर आइए, अजी आप आइए, अजी आप बैठिए, अजी आपका नाम क्या है. तो इस तरह ये रेस्पेक्ट वर्ड की तरह भी क्या है इस्तेमाल कर सकते हैं. स्टूडेंट्स, इस तरह आप लोग कारक चिन्हों का इस्तेमाल अपने सेंटेंस में क्या इस्तेमाल करना चाहिए और सरल रूप से आपको मैंने समझाया और आप ध्यान से क्या इस पार्ट को क्या पढ़ लीजिए. अगर समझ में अगर नहीं आता है तो ओल्ड वीडियो भी क्या आप देख लीजिए. स्टूडेंट्स, फर्स्ट से ही अगर कर्ता कारक ने कहाँ पर इस्तेमाल करना चाहिए? पास्ट इंडेफिनेट में. मोहन ने रोटी खाई, गीता ने रोटी खाई. रोटी ಸ್ಟಿಲ್ಲಿಂಗ್ ಇದೆ, खाई ಬರಬೇಕು. ಗರ್ಲ್ ಇರಲಿ ಬಾಯ್ ಇರಲಿ. ನೆಕ್ಸ್ಟ್, ಯಾವುದೇ ಒಂದು ವಸ್ತು ಇನ್ನೊಬ್ಬರಿಗೆ ಕೊಡಬೇಕಂದ್ರೆ कोई ಯೂಸ್ ಮಾಡಬೇಕು. ಮೋಹನ್ को पेन देना है, मोहन को आम देना है, मोहन को ये चीज़ें क्या देनी है, इस तरह से. नेक्स्ट से ಯಾವುದೇ ಒಂದು ಚಾಕುವಿಂದ ಅಥವಾ ಸಾಧನೆಯಿಂದ ಹೊಡಿಬೇಕಂದ್ರೆ लड़का लाठी से लड़के को मारा. प्रेमचंद द्वारा ये कहानी लिखी गई. किसके लिए? बच्चा दूध के लिए रोता है के लिए. ಮತ್ತೆ से ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಮೂವ್ ಆಗ್ತಾ ಇದ್ದೀವಿ ಅಂದರೆ बेंगलुरु से यहाँ वृंदावन गाड़ी इस शहर को जा रही है. बेंगलुरु से यानी बेंगलुरु छोड़कर वो ट्रेन और दूसरे शहर क्या चली जा रही है. ओके ना? बेंगलुरु से गाड़ी दिल्ली जा रही है. इस तरह से क्या सेंटेंस बनाना. स्टूडेंट्स, निरंतर आप इसी तरह क्या सीखते रहिए और आप निरंतर क्या देखते रहिए. थैंक यू स्टूडेंट्स. जय हिंद, वंदे मातरम, जय कर्नाटका. नेक्स्ट अगली क्लास में फिर मुलाकात होगी. थैंक यू.